ದಿಲ್ಲಿ ಚಲೋ ಪ್ರತಿಭಟನೆಯ ವೇಳೆ ಸರ್ಕಾರದ ಪಡೆಗಳು ರೈತ ಯುವಕನ ಸಾವಿಗೆ ಕಾರಣವಾಗಿದ್ದಾರೆ. ಇದು ಕೊಲೆಯೇ ಸರಿ. ಇದನ್ನು ಖಂಡಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಭಾರತೀಯ ಕಿಸಾನ್ ಯೂನಿಯನ್ ಮೊದಲಾದವರು ಇಂದು ಕಪ್ಪು ಶುಕ್ರವಾರ ಆಚರಿಸಿದರು. ಪ್ರತಿಭಟನಾಕಾರರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದರು. ಅದೇ ವೇಳೆ ತಮ್ಮ 10 ಬೇಡಿಕೆಗಳ ಬಗೆಗೆ ಬಿಗಿ ಪಟ್ಟು ಹಿಡಿದ ರೈತರು ಆ ಬಗೆಗೆ ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿದರು. ದಿಲ್ಲಿಯತ್ತ ರೈತರ ಮತ್ತಷ್ಟು ಟ್ರ್ಯಾಕ್ಟರ್ಗಳು ಹರಿದು ಬರಲಿದೆ ಎಂದು ಈ ಸಂದರ್ಭದಲ್ಲಿ ರಾಕೇಶ್ ಟಿಕಾಯತ್ ಎಚ್ಚರಿಸಿದರು. ಪ್ರತಿಭಟಿಸುತ್ತಿದ್ದ ರೈತ ಯುವಕನ ಸಾವಿನ ಬಗೆಗೆ ಪಂಜಾಬ್ ಸರ್ಕಾರ ಎಫ್ಐಆರ್ ದಾಖಲಿಸದಿರುವುದನ್ನು ಪಂಜಾಬ್ ಕಿಸಾನ್ ಮಜ್ದೂರ್ ಸಂಘರ್ಷ ಸಮಿತಿ ಖಂಡಿಸಿದೆ. ನಮ್ಮ ಯುವಕನ ಬಲಿದಾನವಾಗಿದೆ. ಸಾವು ರಾಜ್ಯದ ಆಚೆ ನಡೆದರೂ ಪಂಜಾಬ್ ಸರ್ಕಾರವು ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಎಂದು ಸರ್ವನ್ ಸಿಂಗ್ ಪಾಂದೇರ್ ಹೇಳಿದರು. ಕನೌರಿ ಮತ್ತು ಶಂಭುಗಡಿಗಳಲ್ಲಿ ರೈತರನ್ನು ದಿಲ್ಲಿ ನಗರ ಪ್ರವೇಶಿಸದಂತೆ ತಡೆದಿರುವುದು ಸಂವಿಧಾನ ವಿರೋಧಿಯಾಗಿದೆ. ಈ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಬಿಂಬಿಸುತ್ತದೆ ಎಂದು ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು.